ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಕಳೆದ 6-7 ತಿಂಗಳಿನಿಂದ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಹೊತ್ತು ಉರಿತಾ ಇದ್ದಂತಹ ರಾಜ್ಯಾಧ್ಯಕ್ಷ ಬದಲಾವಣೆಯ ಜ್ವಾಲೆ ಅದು ಎಷ್ಟರ ಮಟ್ಟಿಗೆ ಉರಿತಾ ಇದೆ ಅಂದರೆ ದೆಹಲಿಯ ಹೈಕಮಾಂಡ್ ಅಂಗಳವನ್ನು ಸುಡ್ತಾ ಇದೆ. ಉತ್ತರ ಭಾರತದ ಬಿಜೆಪಿ ರಾಜ್ಯಗಳಲ್ಲಿ ಯಾವುದಾದರೂ ಸಮಸ್ಯೆ ಬಂದರೆ ಬಹುಬೇಗನೆ ಬಗೆಹರಿಸುವಂತಹ ಹೈಕಮಾಂಡ್ ದಕ್ಷಿಣ ರಾಜ್ಯಗಳ ಸಮಸ್ಯೆ ಅಂತ ಬಂದಾಗ ಯಾಕೆ ಹಿಂದೇಟವನ್ನು ಹಾಕ್ತಾರೆ ಅನ್ನುವಂತಹ ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದನ್ನು ಹೇಗಾದರೂ ಮಾಡಿ ಇತ್ಯರ್ಥ ಮಾಡಲೇಬೇಕಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಹಾಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನು ಈಗಾಗಲೇ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಹೈಕಮಾಂಡ್. ಹಾಗಾದರೆ ಹೈಕಮಾಂಡ್ ಈ ಬಾರಿ ಯಾವೆಲ್ಲ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಇನ್ನೆರಡು ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ನೂತನ ಸಾರಥಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದಾಗೆಲ್ಲ ರಾಜ್ಯ ಬಿಜೆಪಿ ನಾಯಕರಿಗೆ ಚುರುಕು ಮುಟ್ಟಿಸಿನೇ ಹೋಗ್ತಾರೆ. ಹೀಗಂತ ಇದು ಹಿಂದೆಲ್ಲೊಂದು ಬಂದಿರತಕ್ಕಂತಹ ಒಂದು ಪರಂಪರೆ. ಹಾಗಾಗಿ ಇದು ಅಷ್ಟೇ ಕೂಡ ಮಾತು ಸತ್ಯವಾಗಿರ್ತಕ್ಕಂಥದ್ದು. ಇದೀಗ ಮತ್ತೊಮ್ಮೆ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ, ಅದರಲ್ಲೂ ಕೂಡ ಬಿಜೆಪಿಯ ಪಾಳೆಯದಲ್ಲಿ. ಈವರೆಗೆ ಕೋರ್ ಕಮಿಟಿ ಸಭೆಗಳಿಗಷ್ಟೇ ಬಿಜೆಪಿ ಕಚೇರಿಗೆ ಬರ್ತಾ ಇದ್ದಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಮಿತ್ ಶಾ ಬಂದು ಹೋದ ಬಳಿಕ ಬದಲಾಗಿದ್ದಾರೆ ನೋಡಿ. ಹೀಗಂತ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಮಾತನಾಡ್ತಾ ಇದ್ದಾರೆ. ಸತತವಾಗಿ ಬಿಜೆಪಿ ಕಚೇರಿಗೆ ಬಂದು 2 ಗಂಟೆಗಳ ಕಾಲ ಕುಳಿತುಕೊಂಡು ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ತಮ್ಮ ಪುತ್ರ ವಿಜೇಂದ್ರ ಅವರ ಕುರ್ಚಿ ಅಲ್ಲಾಡ್ತಾ ಇರುವುದೇ ಬಹುದೊಡ್ಡ ಕಾರಣ ಅನ್ನುವಂತಹ ಲೆಕ್ಕಾಚಾರ ಇದೀಗ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಸಾಕಷ್ಟು ಜೋರಾಗಿಯೇ ಮಾತುಕತೆಗಳು ಕೂಡ ನಡೀತಾ ಇವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದು ಹೋದ ಬಳಿಕ ಕರ್ನಾಟಕ ಬಿಜೆಪಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಅನಿರೀಕ್ಷಿತವಾದ ಒಂದು ದಿಕ್ಕಿನಲ್ಲಿ ಬಿರುಸುಗೊಂಡಿವೆ. ಭಿನ್ನರ ಬಣವಾದಂತಹ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಅವರನ್ನ ತೆರವುಗೊಳಿಸುವುದಕ್ಕೆ ಶತಗತಾಯವಾದಂತಹ ಪ್ರಯತ್ನಗಳು ಕೂಡ ನಡೆಸ್ತಾ ಇದ್ದಾರಂತಹ ಮಾತುಗಳು ಕೂಡ ಕೇಳಿಬರ್ತವೆ. ಇನ್ನು ಅದಕ್ಕೆ ಆಸ್ಪದ ಕೊಡದೆ BSY ಅವರು ಇದೀಗ ತಮ್ಮದೇ ಆದಂತಹ ಒಂದು ಟೀಮ್ನೊಂದಿಗೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇದೇ ವೇಳೆ ಮತ್ತೊಂದು ಮಹತ್ವದ ಬೆಳವಣಿಗೆ ಕೂಡ ನಡೆದಿದ್ದು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು BY ವಿಜೇಂದ್ರ ಅವರನ್ನ ಪ್ರತ್ಯೇಕವಾಗಿ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಬಿಜೆಪಿಯ ವರಿಷ್ಠರು. ಯಾಕೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಸ್ಪಷ್ಟತೆ ಯಾವ ಬಿಜೆಪಿ ನಾಯಕರಿಗಾಗಿರಬಹುದು, ಶಾಸಕರಿಗಾಗಿರಬಹುದು, ಇದರ ಬಗ್ಗೆ ಒಂಚೂರು ಕೂಡ ಎಳ್ಳಷ್ಟು ಮಾಹಿತಿ ಬಂದಿಲ್ಲ. ಇನ್ನು ಭಿನ್ನರ ಒತ್ತಾಯಕ್ಕೆ ಮಣಿದಿರತಕ್ಕಂತಹ ಬಿಜೆಪಿ ಹೈಕಮಾಂಡ್ ಸದ್ಯದಲ್ಲೇ ನೂತನ ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡುತ್ತೆ ಎನ್ನುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಬಹುದೊಡ್ಡವಾದಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಪ್ತ ಮೂಲಗಳ ಪ್ರಕಾರ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಭೇಟಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮತ್ತೊಂದು ಮೂಲಗಳ ಪ್ರಕಾರ ಏನಾಗಿದೆ ಗೊತ್ತಾ ಅಂದರೆ, ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದಂತಹ JP ನಡ್ಡಾ ಅವರನ್ನು ಭೇಟಿ ಮಾಡಲು ದೆಹಲಿಗೆ ತೆರಳಿದ್ದಾರೆ ಅಂತಕ್ಕಂತಹ ಮಾತು ಕೇಳಿ ಬರ್ತಿದೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದಂತಹ BL ಸಂತೋಷ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಅಶೋಕ್ ಅವರ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕಳೆದ 15 ದಿನಗಳಲ್ಲಿ ರಾಜ್ಯದಲ್ಲಿ ನಡೆದಂತಹ ಬೆಳವಣಿಗೆಗಳು ಮತ್ತು ಪಕ್ಷದ ಒಳಗಿನಿರತಕ್ಕಂತಹ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುವಂತಹ ಪ್ರಯತ್ನದ ಭಾಗವಾಗಿ ಈ ಭೇಟಿ ನಡೆದಿರಬಹುದು ಅಂತ ಇಲ್ಲಿ ಮಾತುಗಳು ಕೂಡ ಕೇಳಿಬರ್ತಿವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಇದೀಗ ದೆಹಲಿಗೆ ಕರೆಸಿಕೊಂಡಿದೆಯೇ ಅಥವಾ ಇವರಾಗಿಯೇ ಹೈಕಮಾಂಡ್ ಭೇಟಿ ಮಾಡಲು ದೆಹಲಿಗೆ ತೆರಳಿದ್ದಾರೆ ಅಂತಕ್ಕಂತಹ ಮಾತು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ತೆರಳಿರುವುದು ಯಾಕೆ? ಹಾಗೊಂದು ವೇಳೆ ಪಕ್ಷದ ಕಾರ್ಯಚಟುವಟಿಕೆಯ ಕುರಿತು ಅಥವಾ ಪಕ್ಷದ ಒಂದು ಆಂತರಿಕ ಭಿನ್ನಾಭಿಪ್ರಾಯಗಳ ಬಗ್ಗೆ ಕುರಿತು ಚರ್ಚೆ ನಡೆಯುವುದೇ ಆಗಿದ್ರೆ ಇಬ್ಬರೂ ಕೂಡ ಒಟ್ಟಿಗೆ ಹೋಗಬಹುದಾಗಿತ್ತು ಅಲ್ವಾ? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತಲ್ವಾ? ಖಂಡಿತ ಮೂಡುತ್ತೆ. ಆದರೆ ಈ ಭೇಟಿ ಕೇವಲ ಪಕ್ಷದ ಕುರಿತಾಗಿಲ್ಲ, ಬದಲಿಗೆ ಮಹತ್ವದ ಬದಲಾವಣೆಯಾಗಿದೆ ಅಂತ ಕೆಲವೊಂದಿಷ್ಟು ಕಾರಣಗಳು ಹೇಳ್ತಾ ಇವೆ. ಹಾಗಾಗಿಯೇ ಬಿಜೆಪಿ ಹೈಕಮಾಂಡ್ ವಿಪಕ್ಷ ನಾಯಕ ಹಾಗೂ ಅಧ್ಯಕ್ಷರನ್ನ ಪ್ರತ್ಯೇಕವಾಗಿ ದೆಹಲಿಗೆ ಕರೆಸಿಕೊಂಡಿದ್ದಾರೆ. ಬಹುಶಃ ಈ ಬೆಳವಣಿಗೆಯನ್ನು ಗಮನಿಸಿದರೆ ಅತಿ ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾಗಿ ಹೈಕಮಾಂಡ್ ಬಹಳಷ್ಟು ಬೇಗವೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಂತ ಕೆಲವೊಂದಿಷ್ಟು ಮೂಲಗಳು ಹೇಳಿವೆ. ಹೀಗಾಗಿ
ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾದಂತಹ ಚರ್ಚೆಗಾಗಿಯೇ ಉಭಯ ನಾಯಕರು ದೆಹಲಿಗೆ ತೆರಳಿರಬಹುದು ಅಂತ ಬಲ್ಲ ಮೂಲಗಳು ಹೇಳಿವೆ. ಇನ್ನು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ 3 ಬಣಗಳಿವೆ. ಗೊತ್ತಿರತಕ್ಕಂತಹ ಮಾಹಿತಿ. ಒಂದು ವಿಜೇಂದ್ರ ವಿರೋಧ ಬಣ ಅಥವಾ ರೆಬಲ್ ಬಣ ಅಥವಾ ಅತೃಪ್ತ ಶಾಸಕರ ಬಣ ಅಂತ ಕರಿತೀವಿ. ಎರಡನೆಯದಾಗಿ BS ಯಡಿಯೂರಪ್ಪ ಬಣ ಅಥವಾ ವಿಜೇಂದ್ರ ಅವರ ಬಣ. ಇನ್ನು ಮೂರನೆಯದಾಗಿ ತಟಸ್ಥರ ಬಣ, ಅಂದರೆ ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಈ ರೀತಿಯಾಗಿ ಇಲ್ಲಿ 3 ಬಣಗಳಾಗಿವೆ. ಈ 3 ಬಣಗಳಂದರೆ ಇಲ್ಲಿ ಒಂದೊಂದು ಬಣದು ಕೂಡ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಕೂಡ ಹೊಂದಿದ್ದಾರೆ. ಹಾಗಾಗಿ ಈಗ ರೆಬಲ್ ನಾಯಕರ ಗುಂಪಿನವರಾದಂತಹ ಕುಮಾರ್ ಬಂಗಾರಪ್ಪ ಆಗಿರಬಹುದು, ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಉಚ್ಚಾಟಿತ ಶಾಸಕನಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ಇವರು ಈ ತಂಡ ಇದೆಯಲ್ಲ ಯಾವುದೇ ಕಾರಣಕ್ಕೂ BY ವಿಜೇಂದ್ರ ಅವರು ಅಧ್ಯಕ್ಷನಾಗಬಾರದು ಅಂತ ಹಠವನ್ನು ಹಿಡಿದಿದ್ದಾರೆ. ಇನ್ನು BSY ಅಥವಾ ವಿಜೇಂದ್ರ ಬಣದ ನಾಯಕರು ಇಲ್ಲ, ಹಾಗಾಗೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾವು ಬಿಡೋದೇ ಇಲ್ಲ. ಹಾಗಾಗಿ ಈಗಿರ್ತಕ್ಕಂತಹ ವಿಜೇಂದ್ರ ಅವರನ್ನೇ ಯಥಾವತ್ತಾಗಿ ನಿಯಮಾನುಸಾರವಾಗಿ ಮುಂದುವರಿಸಬೇಕಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಮೂರನೇದೊಂದು ಇದೆಯಲ್ಲ, ತಟಸ್ಥ ಬಣ. ಈ ನಾಯಕರಂತೂ ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ವೀಕರಿಸಿ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ತಾರೋ ಅಂಥವರಿಗೆ ಮಾತ್ರ ನಮ್ಮ ಸಪೋರ್ಟ್ ಇದೆ ಅಂತಕ್ಕಂತಹ ಮಾತುಗಳು ಕೂಡ ಈ ತಟಸ್ಥ ಬಣದ ನಾಯಕರಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ನೀವು ಯಾವುದೇ ಬಣ ಇರಲಿ, ನಮಗೆ BY ವಿಜೇಂದ್ರ ಬಣನೂ ಬೇಡ, ಅದೇ ರೀತಿಯಾಗಿ ಮತ್ತೋರ್ವ ನಮಗೆ ಹೊಸ ಅಧ್ಯಕ್ಷನಾಗಿರ್ತಕ್ಕಂತಹ ಯಾವುದೇ ಬಣ ಬೇಡ. ಹಾಗಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ಯಾವ ಒಂದು ಬಣಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ತಟಸ್ಥವಾಗಿರ್ತೀವಿ ಅಂತಕ್ಕಂತಹ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದರೆ ವೀಕ್ಷಕರೇ, ಈ ಜಟಾಪಟಿಯ ನಡುವೆ ಪಕ್ಷದಿಂದ ಉಚ್ಚಾಟಿತವಾಗಿರ್ತಕ್ಕಂತಹ ಮಾಜಿ DCM KS ಈಶ್ವರಪ್ಪ ಅವರನ್ನು ಪಕ್ಷಕ್ಕೆ ಕರೆತರುವ ಬಗ್ಗೆ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಶ್ವರಪ್ಪ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ವಾಪಸ್ ಪಕ್ಷಕ್ಕೆ ಬಂದರೆ ಒಟ್ಟಾಗಿ ಹೋಗುವುದಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರೇ ಖುದ್ದಾಗಿ ಹೇಳಿದ್ದಾರೆ. ಆದರೆ BJP ಶುದ್ಧೀಕರಣವಾಗದೇ ಹೊರತು ನಾನು ಪಕ್ಷಕ್ಕೆ ವಾಪಸ್ ಹೋಗುವಂತಹ ಪ್ರಶ್ನೆಯೇ ಇಲ್ಲ, ತಪ್ಪು ಏನು ಎಂಬುದಾಗಿ ಹೇಳಿ ನಾನು ತಪ್ಪನ್ನು ಮಾಡಿದರೆ ಕ್ಷಮೆಯನ್ನು ಕೋರ್ತೀನಿ, ನಾನು ತಪ್ಪೇ ಮಾಡಿಲ್ಲ ಅಂತಂದರೆ ನನ್ನ ಮೇಲೆ ಗೂಬೆ ಕುರಿಸುವುದು ಅದಷ್ಟರ ಮಟ್ಟಿಗೆ ಸರಿ ಅಂತಕ್ಕಂತಹ ಮಾತನ್ನು ಈಶ್ವರಪ್ಪ ಅವರು ಈ ರೀತಿಯಾಗಿ ಹೇಳುವುದರ ಮುಖಾಂತರ BY ವಿಜೇಂದ್ರ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದರು. ಅದು ಮುಗಿದು ಹೋದ ಅಧ್ಯಾಯ. ಆದರೆ ಈಗ ನೋಡಿ, ಮೊನ್ನೆ ತಾನೇ KS ಈಶ್ವರಪ್ಪ ಅವರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಾಗ BS ಯಡಿಯೂರಪ್ಪ ಅವರು ನನಗೆ ಅಣ್ಣ ಇದ್ದ ಹಾಗೆ, ನನ್ನ ಸಹೋದರ ಇದ್ದ ಹಾಗೆ, ಒಂದು ಪಕ್ಷ ಅಂದರೆ ಒಂದು ಮನೆ ಇದ್ದ ಹಾಗೆ, ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಂತ ತುಂಬ ಸಾಫ್ಟಾಗಿ ಮಾತನಾಡಿದ್ದಾರೆ ಈಶ್ವರಪ್ಪ. ಇದನ್ನೆಲ್ಲ ನೋಡ್ತಾ ಇದ್ದರೆ ವೀಕ್ಷಕರೇ ನಮಗನಿಸುತ್ತೆ ಈಶ್ವರಪ್ಪ ಮತ್ತೆ BJP ಮನೆಗೆ ಪ್ರವೇಶ ಮಾಡ್ತಾರ ಅಂತಕ್ಕಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೀಗ ಮೂಡ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಒಂದು ಕಡೆ ಯಡಿಯೂರಪ್ಪ ಮತ್ತೆ ಜಗನ್ನಾಥ್ ಭವನದತ್ತ ಮುಖವನ್ನು ಮಾಡಿದ್ದಾರೆ. ಇನ್ನು ಅಸಮಾಧಾನಿತರು ತಮ್ಮ ಹಕ್ಕೊತ್ತಾಯ ಮಂಡಿಸುತ್ತಲೇ ಇದ್ದಾರೆ. ಇದರ ನಡುವೆ ಅಸಮಾಧಾನಿತರ ಮನವೊಲಿಸುವಂತಹ ಕಾರ್ಯಕ್ಕೂ ಕೂಡ ಚಾಲನೆ ಸಿಕ್ಕಿದೆ. ಆದರೆ ಈ ಎಲ್ಲ ಬೆಳವಣಿಗೆಗಳು BJPಯ ರಾಜ್ಯಾಧ್ಯಕ್ಷ ಸ್ಥಾನದ ಸುತ್ತನೇ ಗಿರಿಕೆ ಹಿಡಿತಾ ಇವೆ. ದೆಹಲಿಗೆ ಹೋಗಿರುವಂತಹ R ಅಶೋಕ್ ಹಾಗೂ ವಿಜೇಂದ್ರ ಮರಳಿ ಬಂದ ಮೇಲೆ ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡಲಿದ್ದಾರೆ. ಆ ಮೂಲಕ ಕೇವಲ ಇನ್ನೆರಡು ದಿನಗಳಲ್ಲಿ BJP ಸಾರಥಿ ಯಾರಾಗ್ತಾರೆ ಅಂತ ಸ್ವತಃ ಹೈಕಮಾಂಡ್ ಅನೌನ್ಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ವಿಜೇಂದ್ರ ಅವರೇ ಬಹುಶಃ ಮುಂದುವರಿತಾರಾ ಅಥವಾ ಮತ್ತೊಬ್ಬ ಸಾರಥಿಯನ್ನ ನೇಮಕ ಮಾಡ್ತಾರೆ ಎಂಬುದನ್ನು ಯಾವುದಕ್ಕೂ ಕೂಡ ನೀವೆಲ್ಲರೂ ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.